ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ಸಂಡೂರು ತಾಲೂಕಿನ ಐಬಿಯಲ್ಲಿ ದಲಿತ ಸೇನೆ ರಾಷ್ಟ್ರೀಯ ಸಂಘಟನೆ ದಲಿತ ಸೇನೆಯ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು. ಆಯ್ಕೆ ಮಾಡೋದ್ರ ಜೊತೆಗೆ ದಲಿತ ಸೇನೆಯಿಂದ ಇವತ್ತು ಸಂಡೂರು ತಾಲೂಕು ಪದಾಧಿಕಾರಿಗಳಲ್ಲಿ ಆಯ್ಕೆ ಮಾಡಿರುವಂತದ್ದು ದಲಿತ ಸೇನೆ ಅಂದ ಕೂಡಲೇ ಬರೀ ದಲಿತರಿಗೋಸ್ಕರ ಮೀಸಲಿಡುವಂತದ್ದಲ್ಲ. ದಲಿತ ಸೇನೆಯಲ್ಲಿ ಎಲ್ಲಾ ಜಾತಿಯವರನ್ನ ಸೇರಿಸ್ಕೊಂಡು ಒಗ್ಗೂಡಿಸ್ಕೊಂಡು ಸಮಾಜವನ್ನ ನಿರ್ಮಾಣ ಮಾಡುವ ಅನ್ನುವ ಒಂದು ದಯಾ ಉದ್ದೇಶದಿಂದ ಇವತ್ತು ದಲಿತ ಸೇನೆ ತಾಲೂಕು ಘಟಕವನ್ನು ಪದಾಧಿಕಾರಿಗಳನ್ನು ನೇಮಕ ಮಾಡಿರುವಂತದ್ದು. ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಪದಾಧಿಕಾರಿಗಳಿಗೆ, ತಾಲೂಕು ಅಧ್ಯಕ್ಷರಿಗೆ, ಪ್ರಧಾನ ಕಾರ್ಯದರ್ಶಿ ಅವರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಏನು ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ಪತ್ರಿಕಾಗೋಷ್ಠಿಗೆ ತಮಗೆಲ್ಲರಿಗೂ ಮತ್ತೆ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ಕೂಡ ತಮಗೆಲ್ಲ ಗೊತ್ತಿದೆ, ರಾಜ್ಯ ದಲಿತ ಸೇನಾ ಸಮಿತಿಯ ಇದೊಂದು ರಾಷ್ಟ್ರೀಯ ಸಂಘಟನೆ ಆಗಿದ್ದು, ಇದು ಶ್ರೀಮಾನ್ ರಾಮ್ವಿಲಾಸ್ ಪಾಸ್ವಾನ್ ರವರ ಒಂದು ಹುಟ್ಟುಹಾಕಿರುವಂಥ ಒಂದು ಸಂಘಟನೆ. ಇದು ರಾಷ್ಟ್ರೀಯ ಸಂಘಟನೆ ಅಂತ ಹೇಳ್ತಾ, ಈ ಒಂದು ಸಂಘಟನೆಯನ್ನು ನಮ್ಮ ರಾಜ್ಯದಲ್ಲಿ ಎಳಸಂಗಿಯವರು ಏನು ಹನುಮಂತ ಜಿ ಎಳಸಂಗಿ ಸಾಹೇಬರು ಇವತ್ತು ರಾಜ್ಯಾದ್ಯಂತ ಸಂಘಟನೆಯ ಹುಟ್ಟಾಕಿ ವಿವಿಧ ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ ತಾಲೂಕುವಾರು ಕೂಡ ಈ ಸಂಘಟನೆ ವಿಜೃಂಭಣೆಯಿಂದ ನೊಂದ ಸಮುದಾಯಗಳ ಪರವಾಗಿ, ದಲಿತರ ಮತ್ತು ಅಲ್ಪಸಂಖ್ಯಾತರ ಪರವಾಗಿ, ಹಕ್ಕುಗಳ ಪರವಾಗಿ ಮತ್ತು ಸಮಾನತೆಯ ಹೋರಾಟಕ್ಕಾಗಿ ಅವರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಇಲ್ಲಿ ಈ ಹಿಂದೆ ಏನು ರಾಜೇಶ್ ಹೆಗಡೆ ಅನ್ನೋ ತಾಲೂಕು ಅಧ್ಯಕ್ಷರನ್ನಾಗಿ ಮಾನ್ಯ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿ ಮಾಡಿತ್ತು. ಆ ನಿಟ್ಟಿನಲ್ಲಿ ಅವರನ್ನ ಈಗ 10 ದಿನಗಳ ಹಿಂದೆ ಕೆಲವು ಆ ರಾಜೇಶ್ ಹೆಗಡೆ ಅನ್ನೋರ ಒಂದು ಮಿಸ್ಬಿಹೇವ್, ಏನು ಅಗೌರವ ರೀತಿಯಲ್ಲಿ ರಾಜ್ಯ ನಾಯಕರ ಜೊತೆ ನಡ್ಕೊಂಡಿರೋ ರೀತಿ ಆಗಿರ್ಬೋದು, ಜಿಲ್ಲಾ ಸಮಿತಿಯ ಜೊತೆ ನಡ್ಕೊಂಡಿರೋಂಥ ರೀತಿ ಆಗಿರ್ಬೋದು, ಆಮೇಲೆ ಆತನ ಮೇಲೆ ಕೇಳಿ ಬಂದಂಥ ಕೆಲ ಆರೋಪಗಳು, ಏನು ದಲಿತ ಸಂಘಟನೆಯನ್ನ ಅಡ್ಡ ಇಟ್ಕೊಂಡು ತಾನು ಮಾಡುವಂಥ ಕೆಲಸಗಳು, ಸರ್ಕಾರಿ ನೌಕರರಿಗೆ ಏನು ಹಿಂಸೆ ಕೊಡುವಂಥದ್ದು, ಆಮೇಲೆ ಈ ಟ್ರಾನ್ಸ್ಪೋರ್ಟೇಷನ್ಗಳಿಗೆ ಏನು ದಲಿತ ಸೇನೆಯಿಂದ ಹೆಸರು ಹೇಳ್ಕೊಂಡು ಮಾಡುವಂಥದ್ದು, ಇವೆಲ್ಲವೂ ಕೂಡ ರಾಜ್ಯ ಗಮನಕ್ಕೆ ಬಂದಿದೆ. ಅದೇ ರೀತಿ ಜಿಲ್ಲಾ ಸಮಿತಿಗೆ ಕೂಡ ಗಮನಕ್ಕೆ ಬಂದಿದೆ. ತಾನು ಏನು ಮಾಡ್ತಾ ಇದ್ದಾನೆ ಅಂತಂದ್ರೂ ಕೂಡ ಯಾವುದೂ ಕೂಡ ಜಿಲ್ಲಾ ಸಮಿತಿಗೆ, ರಾಜ್ಯ ಸಮಿತಿಗೆ ಯಾವುದೇ ರೀತಿಯ ವಿಷಯನೇ ಮುಟ್ಟಿಸದೆ ತಾನೊಬ್ಬನೇ ಇಲ್ಲಿ ಏಕಾಧಿಪತ್ಯದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಸೊ ಇದು ಒಂದು ನಿಜಕ್ಕೂ ಕೂಡ ಸಂಘಟನೆಯ ಒಂದು ಭಾಗ ಅಲ್ಲ. ಯಾಕಂದ್ರೆ ಸಂಘಟನೆ ಅಂದ್ರೆ ಇದು ಕೇವಲ ಸಮಾಜಕ್ಕಾಗಿ ನಾವು ಹೋರಾಟ ಮಾಡುವಂಥದ್ದು, ಸಮಾಜಕ್ಕಾಗಿ ಹೋರಾಟ ಮಾಡುವಂಥದ್ದು. ಇದು ಕೇವಲ ಸಂಘಟನೆ ಇಟ್ಕೊಂಡು ಸ್ವಾರ್ಥಕ್ಕಾಗಿ ತಾನು ಬೆಳೆಯಲಿಕ್ಕೆ, ತಾನು ಸ್ವಾರ್ಥಕ್ಕಾಗಿ ಮಾಡುವಂಥದ್ದಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಈ ರಾಜೇಶ್ ಹೆಗಡೆ ಅನ್ನುವ ಒಬ್ಬ ಏನು ನಮಗೆ ಹಾಲಿ ಅಧ್ಯಕ್ಷರಿದ್ದರು, ಅವ್ರನ್ನ ನಾವು ಉಚ್ಚಾಟನೆಯನ್ನ ಮಾಡುವ ಮೂಲಕ ಈಗ ನೂತನ ನಮ್ಮ ಸಂಡೂರು ತಾಲೂಕಿನ ಅಧ್ಯಕ್ಷನಾಗಿ ಸನ್ಮಾನ್ಯ ಶ್ರೀ ಎಚ್ ಮಲೇಪಣ್ಣನವ್ರನ್ನ ನಾವು ಆಯ್ಕೆ ಮಾಡಿರುವಂತ ಪತ್ರಿಕಾಗೋಷ್ಠಿಯ ಮೂಲಕ ತಮಗೆ ತಿಳಿಸ್ತಾ ಇದ್ದೀವಿ ಸರ್. ಈಗ ದಲಿತ ಸೇನೆ ಅಂತ ಹೇಳ್ತಾ ಇದ್ದೀರಿ, ಈ ದಲಿತ ಸೇನೆಯೊಳಗೆ ಎಷ್ಟು ದಲಿತ ಸೇನೆ ಇದೆ ಅಂತ ಸರ್? ಆಕ್ಚುಲಿ ನೋಡಿ ಸರ್, ಈಗ ರಾಮ್ವಿಲಾಸ್ ಪಾಸ್ವಾನ್ ಸಾಹೇಬ್ರದ್ದು ಜನತಾ ಪಕ್ಷ ಅಂತ ಒಂದು ಪಾರ್ಟಿ ಇದೆ ಸರ್. ಓಕೆ, ಅವ್ರೇನ್ ಮಾಡ್ತಾ ಇದ್ದಾರೆ, ಈ ಹಿಂದೆ ಆ ಪಕ್ಷದ ಜೊತೆ ಸಂಘಟನೆ ಕೂಡ ಕೊಟ್ಟಿದ್ರು ಅವರು. ಆದರೆ ನೋಂದಣಿಯನ್ನು ಮಾಡಿಕೊಂಡಿರೋದು ಮಾತ್ರ ದಲಿತ ಸೇನಾ ಏನು ಶ್ರೀ ಹನುಮಂತ ಜಿ ಎಳಸಂಗಿ ಸಾಹೇಬ್ ಏನಿದಾರಲ್ಲ, ಅವರು ಈ ಒಂದು ರಾಜ್ಯ ಮಟ್ಟದ ಸಂಘಟನೆಯನ್ನು ನೋಂದಣಿ ಮಾಡಿ ಸೀದಾ ಪಶುಪತಿನಾಥ್ ಸಾಹೇಬ್ರು ಇದ್ರು, ಅವರಾದ್ಮೇಲೆ ರಾಮ್ವಿಲಾಸ್ ಪಾಸ್ವಾನ್ ಸಾಹೇಬ್ರಿಗೆ ಭೇಟಿ ಮಾಡಿ ಸೀದಾ ಖುದ್ದಾಗಿ ರಾಜ್ಯ ಸಂಘಟನೆಯನ್ನು ಅವರು ಗಟ್ಟಿ ಮಾಡಿರೋದಂಥದ್ದು. ನಾವು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಈ ರಾಜೇಶ್ ಹೆಗಡೆ ಅಂತ ಹೇಳ್ತಿದ್ರಿಲ್ಲ, ರಾಜೇಶ್ ಹೆಗಡೆ ಅನ್ನೋರು ಈ ಸ್ವಲ್ಪ 2-3 ದಿನಗಳ ಹಿಂದೇನೋ ಬೆಂಗಳೂರಲ್ಲಿ ಮತ್ತೆ ದಲಿತ ಸೇನೆ ಸೇರಿದೀವಿ ಅಂತಂದೇಳಿ ಅವರು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡಿದೆ. ಅದ್ಯಾವ್ದು ದಲಿತ ಸೇನೆ ಅಂತ ಹೇಳ್ತೀರಿ? ಅದು ಏನಂದ್ರೆ ಸರ್, ಅದು ಪಕ್ಷ ಜೊತೆ ಬಂದಿರುವಂತ ದಲಿತ ಸೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ಕೂಡ ಪಕ್ಷ ಜೊತೆಯಲ್ಲಿ ದಲಿತ ಸೇನೆ ಅಂತ ಮಾಡ್ತಾ ಇದ್ದಾರೆ. ಬಟ್ ಅದಕ್ಕೂ ನಮ್ಗೆ ಏನ್ ವ್ಯತ್ಯಾಸ ಅಂದ್ರೆ, ನಮ್ಮದು ಇದು ರಿಜಿಸ್ಟರ್ಡ್ ಆಗಿದೆ ಕರ್ನಾಟಕದಲ್ಲಿ. ಈ ಒಂದು ನಮಗೂ ಕೂಡ ನ್ಯಾಷನಲ್ ಅಫಿಲಿಯೇಷನ್ ನಮಗೂ ಕೊಟ್ಟಿದ್ದಾರೆ ಸರ್. ಅಂದ್ರೆ ರಾಜ್ಯವನ್ನ ನೀವು ಮುಂದಿರಿಸ್ಕೊಂಡು ಹೋಗಿ ದಲಿತ ಸೇನೆ ರಾಜ್ಯ ಸಮಿತಿ ಅಂತ ಹೇಳಿ ರಾಮ್ವಿಲಾಸ್ ಪಾಸ್ವಾನ್ ಅವರೇ ಕೊಟ್ಟಿದ್ದಾರೆ ಸರ್. ಆಕ್ಚುಲಿ ಏನಾದ್ರು ಬಣಗಳು ಏನಾದ್ರು ಇದಾವೆ? ಇಲ್ಲ ಸರ್, ಬಣಗಳಂತ ಏನೂ ಇಲ್ಲ. ಅವ್ರ ಪಕ್ಷ ಜೊತೆ ಆ ಸಂಘಟನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಷ್ಟೇ. ರಾಜ್ಯಾಧ್ಯಕ್ಷರು ಇಬ್ಬರು ಇದ್ದಾರೆ ಅಂತ ಗೊತ್ತಾಗ್ತದೆ ಸರ್. ಬಟ್ ಆದ್ರೆ ಪಾಸ್ವಾನ್ ಸಾಹೇಬರು ಏನಂತಂದ್ರೆ ಕಂಪ್ಲೀಟ್ ಆಗಿ ಎಳಸಂಗಿ ಸಾಹೇಬರಿಗೆ ಅನುಮತಿ ಕೊಟ್ಟಿದ್ದಾರೆ ಸರ್. ಆಕ್ಚುಲಿ ಅವ್ರೇನು ಪಕ್ಷ ಜೊತೆ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅಷ್ಟೇ. ಈ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದು ಕಡೆ ಗೊಂದಲ ಮೂಡುವಂಥದ್ದು ಕೆಲಸ ಆಗುತ್ತೆ. ಯಾಕಂದ್ರೆ ದಲಿತ ಸೇನೆ ಅಂದ್ರೆ ಇದಾದ ಅಂತ. ಹೌದು, ಅದು ನಿಜ ಸರ್, ಸತ್ಯ. ಬಟ್ ಆದ್ರೂ ಕೂಡ ನಮಗೆ ಇವತ್ತು ರಾಜ್ಯದಲ್ಲಿ ಯಾವತ್ತೂ ಕೂಡ ನಾನು
ಕೇಳಿಲ್ಲ. ರಾಜ್ಯದಲ್ಲಿ ದಲಿತ ಸಂಘಟನೆ ಕೇಳಿದ್ದು ಎಳಸಂಗಿ ಸಾಹೇಬರ ಒಂದು ಮೂಲಕ ಆಗಿ ಕೇಳಿದ್ವಾಗಲಿ. ಈಗ ನಾನು ಮೊಟ್ಟಮೊದಲಾಗಿ ಮೊನ್ನೆ ರಾಜೇಶ್ ಅವರ ಏನು ಸೇರ್ಪಡೆ ಆದ ಅವಾಗ ನೋಡಿದ್ದೆ ನಾನು ಫಸ್ಟ್. ಇವತ್ತು ರಾಜ್ಯದಲ್ಲಿ ಕೂಡ ದಲಿತ ಸೇನೆ ಇನ್ನೊಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಅವ್ರು ಏನಂದ್ರೆ ರೀಸೆಂಟಾಗಿ ಹುಟ್ಟಾಕಿದ್ರು ಅಂತ ಅನಿಸ್ತಾ ಇದೆ. ಬಟ್ ಯಾಕಂದ್ರೆ ಯಾವುದು ಕೂಡ ಹೋರಾಟಗಳನ್ನು ನಾವು, ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಕಂಟಿನ್ಯೂ ನಾವು ಇರೋದ್ರಿಂದ ರಾಜ್ಯದಲ್ಲಿ ಕನ್ನಡ ಪರ, ದಲಿತ ಪರ ಎಲ್ಲ ಸಮುದಾಯಗಳು ನಾವು ನೋಡ್ತಾ ಇದ್ವಿ. ಬಟ್ ಫಸ್ಟ್ ಟೈಮ್ ನಾವು ಆ ಥರ ನೋಡಿದ್ವು. ಮೋಸ್ಟ್ಲಿ ಈ ಥರ ನನ್ನ ಉಚ್ಚಾಟನೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ಬರ್ತಾರೋ ಬಂದಿದ್ದಾರೋ ಗೊತ್ತಿಲ್ಲ. ಬಟ್ ಅದು ಒಂದು ಕಂಪ್ಲೀಟ್ಲಿ ರಾಮವಿಲಾಸ್ ಪಾಸ್ವಾನ್ ಅವರ ಒಂದು ಪಕ್ಷ. ಯಾವ ರೀತಿ ನಮಗೆ ಪಕ್ಷಗಳಿದ್ದಾವೆ ಆ ಥರ ರಾಜಕೀಯ ಪಕ್ಷದಲ್ಲಿ ಅದೊಂದು ಪಕ್ಷ ಇದೆ. ಅದನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಎಸ್ ಸರ್, ಈ ಥರ ಪಾರ್ಟಿ ಏನಂದ್ರೆ ಅದರಲ್ಲಿ ದಲಿತ ಸೇನೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ ಸರ್. ಒಂದು ನಿಮಿಷ ನಮಗೆ ಅವ್ರಿಗೆ ಯಾವ್ದು ಸಂಬಂಧನೂ ಇಲ್ಲ. ಅಂದ್ರೆ ಕಾರ್ಯಕರ್ತರಲ್ಲಿ ಏನಾದರೂ ಗೊಂದಲ ಇದೆ? ಇಲ್ಲ, ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ಬಹಳ ಅದ್ಭುತವಾಗಿ ಬೆಳೀತಾ ಇದೆ. ನೊಂದವರ ಗೋಸ್ಕರ ಇವತ್ತು ಸಮಾಜದ ಎಲ್ಲಾ ಸಮುದಾಯದ, ಈಗ ದಲಿತ ಸೇನೆ ಅಂದ್ರೆ ಕೇವಲ ದಲಿತರು ಮಾತ್ರ ಇದರಲ್ಲಿಲ್ಲ ಸರ್, ಅಲ್ಪಸಂಖ್ಯಾತರಿದ್ದಾರೆ, ಬೇರೆ ಬೇರೆ ಕಮ್ಯುನಿಟಿ ಗೌರವಾತ್ಮಕ ಎಲ್ಲಾ ಸಮುದಾಯದ ನಾಯಕರುಗಳಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ಕೇವಲ ದಲಿತರು ಅಂದ್ರೆ ದಲಿತ ಅಂತಂದ್ರೆ ದಲಿತರಿಗೆ ಮಾತ್ರ ಈ ಸಂಘಟನೆ ಹೋರಾಟ ಮಾಡ್ತಿಲ್ಲ. ನಮ್ಮಲ್ಲಿ ಬ್ರಾಹ್ಮಣರು ಕೂಡ ನಮ್ಮಲ್ಲಿ ಇವತ್ತು ಕೆಲಸ ಮಾಡ್ತಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ. ಹಂಗಾಗಿ ಕೂಡ ಸಾಕಷ್ಟು ಕೂಡ ಗೌರವಾನ್ವಿತ ಎಲ್ಲಾ ಸಮುದಾಯದ ನಾಯಕರುಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯಾದ್ಯಂತ ಕೂಡ ತುಂಬಾ ಚೆನ್ನಾಗಿ ಸಂಘಟನೆ ನಡೀತಾ ಇದೆ ಸರ್. ಅವರು ಹಿಂದೆ ನೀವು ಮಾತಾಡ್ತಾ ಒಂದು ಮಾತನ್ನ ಹೇಳಿದ್ರಿ, ಅವ್ರ ಮೇಲೆ ಕೆಲವು ಆರೋಪಗಳು ಕೇಳಿ ಬಂದಿದೆ ಅಂತ. ಅದಕ್ಕೆ ಏನೊಂದು ಸಂಬಂಧಪಟ್ಟಂಗೆ ದಾಖಲಾತಿ ಏನಾದ್ರೂ ಇದು? ಈಗ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸರ್, ಇಫ್ ಡೋಂಟ್ ಮೈಂಡ್. ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈಗ ತಾನೇ ಮೊನ್ನೆ ನಾವು ಏನ್ ಮಾಡಿದ್ವಿ, ರೀಸೆಂಟ್ ಆಗಿ ಒಂದು 10 ಜನ PDO ಬಗ್ಗೆ ಅವ್ರು ಏನ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಏನು ಇದರಲ್ಲಿ ಯಾವ್ದ್ರಲ್ಲಿ ನಮ್ಮ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಈಗ ಒಬ್ಬ ತಾಲೂಕು ಅಧ್ಯಕ್ಷ ತಾನು ಲೋಕಾಯುಕ್ತದಲ್ಲಿ ದಲಿತ ಸೇನೆ ಹೆಸರಿಟ್ಕೊಂಡು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಜಿಲ್ಲಾ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು, ಮಾಹಿತಿ ಇರಬೇಕು, ರಾಜ್ಯ ಸಮಿತಿಗೆ ಇನ್ಫಾರ್ಮೇಶನ್ ಇರಬೇಕು. ಅದು ಏನ್ ಮಾಡ್ತಾನೆ, ನನ್ನ ಹತ್ರ ಹೇಳ್ತಾನೆ ರಾಜ್ಯಾಧ್ಯಕ್ಷರು ಇದೆಲ್ಲ ಕೊಟ್ಟಿದ್ದು ಅಂತ ಹೇಳ್ತಾನೆ. ರಾಜ್ಯಾಧ್ಯಕ್ಷರಿಗೆ ಹೇಳ್ತಾನೆ ಕಟ್ಟೆಸ್ವಾಮಿ ಕೊಟ್ಟಿದ್ದು ಅಂತ ಹೇಳ್ತಾನೆ. ಅದೇ PDO ಮೀಡಿಯೇಟರ್ ಅಲ್ಲಿ PDOಗಳು ಒಬ್ಬ PDO ರಿಕ್ವೆಸ್ಟ್ ಮಾಡ್ತಾನೆ. PDO ಸಾಹೇಬರು, PDO ಏನಿದಾರೆ ಒಬ್ಬರು, ಒಂದು ಗ್ರಾಮ ಪಂಚಾಯತಿದು ಆ ಒಂದು PDOಗೆ ಸಮಸ್ಯೆ ಆದಾಗ ಒಬ್ಬ ಮೀಡಿಯೇಟರ್ ಅಲ್ಲಿಂದ ಫೋನ್ ಮಾಡ್ತಾರೆ, ನೋಡಪ್ಪ ರಾಜೇಶ್, ಏನಾಗ್ತಾ ಇದೆ, ಅವ್ರು ನಮ್ಮವ್ರು ಬೇಕಾದಂಥವ್ರು, ಸ್ವಲ್ಪ ಅಂಥವ್ರೆಲ್ಲ ಅವರಲ್ಲಿ ಹಗರಣ ನಡೆದಿಲ್ಲ, ನಿಮಗೆ ಮಾಹಿತಿ ಬೇಕಾದ್ರೆ ಎಲ್ಲ ಕೊಡ್ತೀವಿ, ನೀವು ನೋಡಿ ಅಂತ ಹೇಳಿದಾಗ ರಾಜೇಶ್ ಏನು ಹೇಳ್ತಾನೆ ಅಂತಂದ್ರೆ, ನೋಡ್ರಿ ಈ ಕಂಪ್ಲೇಂಟ್ ನಾನು ಮಾಡಿಲ್ಲ, ಮಾಡಿರೋದು ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಬಟ್ ಅಲ್ಲಿ ಕಂಪ್ಲೇಂಟರ್ ಯಾರು? ಅದು ಒಂದು ಬಂತು. ಆಮೇಲೆ ಇದೇ ತರ ಸಾಕಷ್ಟು ಕೆಲವು ಇದಾವೆ ಸರ್. ಕೆಲವೊಂದು ನಾವು ಹೇಳೋದು ಬೇಡ, ಯಾಕಂದ್ರೆ ಬೇಡ, ಅವರು ನಮಗೆ ಕಂಡಿರೋದು ನಾನು ಹೇಳ್ತಾ ಇದ್ದೆ. ಆಮೇಲೆ ಈಗಾಗಲೇ ಕೂಡ ಆತನ ಮೇಲೆ ಸುಮಾರು 4-5 ತಿಂಗಳಿಂದ ನಾವು ದೃಷ್ಟಿ ಇಟ್ಟಿದ್ವಿ. ಯಾಕಂದ್ರೆ ಸಂಘಟನೆ ಅಂತಂದ್ರೆ ಕೇವಲ ನಾವು ಸಮಾಜಕ್ಕಾಗಿ ಹೋರಾಟ ಮಾಡಬೇಕು, ಸಮಾಜಕ್ಕೆ ಹೋರಾಟ ಮಾಡಬೇಕಾಗ್ಲಿ, ನನ್ನ ಸ್ವಾರ್ಥಕ್ಕಾಗಿ ಮಾಡ್ಕೊಂಡು ಅವನು ಹೋರಾಟಗಾರ ಅಲ್ಲ. ಇದು ಸತ್ಯ ಇದೆ. ಅದು ಯಾರೇ ಆಗಲಿ ತನ್ನ ಸ್ವಾರ್ಥಕ್ಕಾಗಿ ಮಾಡಿದ ಅವನೊಬ್ಬ ಸ್ವಾರ್ಥಿ ಅವನು. ಸೊ ಅವನು ಹೋರಾಟಗಾರ ಅಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದಲಿತ ಸೇನೆ ಎಂಬ ಇವತ್ತು ಒಂದು ಸಂಘವನ್ನು ಹುಟ್ಟಾಕಿದ ಅಂತ ನಮ್ಮ ಎಳಸಂಗಿ ಸಾಹೇಬ್ರವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇಂದ ಮೇಲೆ ಯಾವುದೇ ಒಂದು ಅಧಿಕಾರಿಗಳಾಗಲಿ ಅಥವಾ ಬಂಡವಾಳಶಾಹಿಗಳಾಗಲಿ ಅವರ ವಿರುದ್ಧ ಏನಾದರೂ ಪ್ರತಿಭಟನೆ ಇತ್ತಂದ್ರೆ ಧೈರ್ಯಶಾಲಿಯಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಈ ದಲಿತ ಸೇನೆ ಅಂತಕ್ಕಂಥದ್ದು ಮಾತನ್ನು ಈಗ ನಿಮ್ಮ ಮಾಧ್ಯಮ ಮಿತ್ರರಿಂದ ಹೇಳ್ಕೊಳ್ತಾರೆ ಅನುಕೂಲಕರವಾಗಿದೆ. ಆ ಕಾರಣದಿಂದ ಇವತ್ತು ನಾವು ಈ ಸೊಂಡ್ರು ತಾಲೂಕಿನಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದಾವೆ, ಅನೇಕ ರೀತಿಯ ಮೈನಿಂಗ್ ಸಮಸ್ಯೆಗಳಿದಾವೆ, ಅಲ್ಲಿಂದ ಲಾರಿ ಮಾಲೀಕರ ಸಮಸ್ಯೆಗಳಿದಾವೆ, ಅಲ್ಲಿಂದ ಲಾರಿ ಡ್ರೈವರ್ಗಳ ಸಮಸ್ಯೆಗಳಿದಾವೆ, ಮತ್ತೆ ಅನೇಕ ರೀತಿಯ ಡ್ರೈವರ್ಗಳು ಇಲ್ಲಿ ಸತ್ತಿದ್ದಾರೆ. ಅಂತರ ವಿರುದ್ಧನೂ ಸಹ ಅಂತ ಒಂದು ಸಹಾಯ ಕಲ್ಪನೆಗಳು ಮಾಡ್ತಕ್ಕಂಥ ವ್ಯಕ್ತಿತ್ವ ಯಾರಿಗೂ ಇಲ್ಲ. ಇಲ್ಲಿ ಅಧಿಕಾರಿಗಳಾಗ್ಲಿ, ಯಾರೇ ಆಗಿರ್ಲಿ, ರಾಜಕೀಯ ನಾಯಕರಾಗ್ಲಿ, ಯಾರೇ ಆಗಿರ್ಲಿ, ಬಹಳ ಅಸ್ತವ್ಯಸ್ತ ಇದೆ. ಹೋರಾಟಗಾರರನ್ನ ಇಲ್ಲಿ ತುಳಿಯತಕ್ಕಂಥ ಕೆಲಸ ಅತಿ ಹೆಚ್ಚಾಗ್ತಾ ಇದೆ. ಆ ಕಾರಣದಿಂದ ಈ ದಲಿತ ಸೇನೆಯಿಂದ ಮತ್ತೆ ಹುಟ್ಟಾಕಿದೀವಿ. ಈ ದಲಿತ ಸೇನೆಯಿಂದ ನಾವೆಲ್ಲ ಎದ್ದು ಪ್ರತಿಯೊಂದು ಹೋರಾಟದಲ್ಲೂ ಭಾಗಿಯಾಗಿ ನ್ಯಾಯಯುತವಾಗಿ ಹೋರಾಟ ಮಾಡಿ ಈ ಸೊಂಡ್ರು ತಾಲೂಕಿಗೆ ಒಂದು ಹೆಸರು ತರಬೇಕಂತ ನಾವೆಲ್ಲ ತಯಾರಾಗಿದ್ದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದಲಿತ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಆಗಿದೆ. ನಿಟ್ಟಿನಲ್ಲಿ ಇವತ್ತು ಸಂಡೂರು ತಾಲೂಕಿನಲ್ಲಿ ಏನು ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ಹಾಗೂ ಸಮಾಜವನ್ನ ಕಟ್ಟಲಿಕ್ಕೆ ಈಗಾಗಲೇ ಕೂಡ ನಮ್ಮ ಉಪಾಧ್ಯಕ್ಷರು ಹೇಳಿದರು. ಸೊ ಇಲ್ಲಿ ಯಾವುದೇ ರೀತಿ ಅನ್ಯಾಯ ಆದಲ್ಲಿ ನಾವಿದ್ದೇವೆ ಅನ್ನುವ ಒಂದು ಧೈರ್ಯವನ್ನು ನೀಡಲಿಕ್ಕೆ ದಲಿತ ಸೇನೆ ಸದಾ ಸಿದ್ಧ ಇರುತ್ತಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಈಗ ನಿರ್ಗತಿಕರು ಏನೇ ಸಮಸ್ಯೆ ಇದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಅಂತ ಹೇಳ್ತೀರಿ? ಖಂಡಿತ ನಮ್ಮ ಸಂಡೂರು ತಾಲೂಕಿನ ತಾಲೂಕು ಅಧ್ಯಕ್ಷರನ್ನ ಸಂಪರ್ಕ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಾವು ಅಂತ ಸಮಸ್ಯೆಗಳಿಗೆ ಜಿಲ್ಲಾ ಸಮಿತಿ ಆಗಿರ್ಬೋದು, ರಾಜ್ಯ ಸಮಿತಿ ಕೂಡ ನಾವು ಬಂದು ಖುದ್ದಾಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಿ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಸರ್. ಎಲ್ಲರಿಗೂ ಪತ್ರಿಕಾ ಮಾಧ್ಯಮದವರಿಗೆ ಮೊದಲನೇದಾಗಿ ನಾನು ಶುಭಾಶಯಗಳು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಸಂಘಟನೆ ರಾಷ್ಟ್ರೀಯ ಸಂಘಟನೆ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಯಲಸಂಗಿ ಸರ್ ಅವರಿಗೆ ಇಲ್ಲಿಂದನೇ ನಮ್ಮ ಹೊಸ ಒಂದು ನೇಮಕ ಮಾಡಿರ್ತಕ್ಕಂಥ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರಾದಂತ ತಾಯಪ್ಪಣ್ಣನವರು ಮತ್ತು ಅದೇ ರೀತಿಯಾಗಿ ಜಿಲ್ಲಾ ಅಧ್ಯಕ್ಷರಾದಂತ ಕಟ್ಟೆಸ್ವಾಮಣ್ಣನವರು ಅವರ ತಂಡದವರು ಎಲ್ಲರೂ ಬಂದು ಇವತ್ತು ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ದಲಿತ ಸೇನೆ ನೂತನವಾಗಿ ಪದಾಧಿಕಾರಿಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಹಾಗಾಗಿ ಇವತ್ತು ಇನ್ನು ಮುಂದೆ ಯಾವುದೇ ಒಂದು ರೀತಿಯಾಗಿರ್ಲಿ, ಇವತ್ತು ನಾವು ಸಮಾಜವನ್ನು ಮತ್ತು ಹಿಂದುಳಿದಿರ್ತಕ್ಕಂಥವರು ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರು ಇವತ್ತು ಬಹಳಷ್ಟು ಅನ್ಯಾಯ ಆಗ್ತಾ ಇದೆ, ಬಹಳಷ್ಟು ದೌರ್ಜನ್ಯಗಳು ಆಗ್ತಾ ಇದಾವೆ. ಅದ್ರ ಬಗ್ಗೆ ಯಾವ ಸರ್ಕಾರಗಳು ಎಚ್ಚೆತ್ಕೊಳ್ತಾ ಇಲ್ಲ. ಹಂಗಾಗಿ ಇವತ್ತು ನಮ್ಮ ದಲಿತ ಸೇನೆಯಿಂದ ಈ ಹೈದರಾಬಾದ್ ಕರ್ನಾಟಕ ಏನಿದೆ ಅಲ್ಲ, ನಮ್ಮ ಯಲಸಂಗಿ ಸಾರ್ ಅಂದ ಕೂಡ್ಲೇನೆ ಸಾಕು, ಪ್ರತಿಯೊಬ್ರು SP ಆಗಿರ್ಬೋದು, DC ಆಗಿರ್ಬೋದು, ಎಲ್ಲಾ ಇಲಾಖೆಯರು ಇವತ್ತು ನಡುಗುವಂತ ಶಕ್ತಿ ಅವರಲ್ಲಿದೆ. ಅವರು ನಮಗೆ ಗುರುಗಳಾಗಿದ್ದಾರೆ. ಅವ್ರು ಏನು ಪಾಲನೆ ಮಾಡ್ತಾ ಇದಾರ ಅವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಇಟ್ಟುಕೊಂಡು ಇವತ್ತು ನಮ್ಮ ವಿಜಯನಗರ ಜಿಲ್ಲೆ ಆಗಿರ್ಬೋದು, ಬಳ್ಳಾರಿ ಜಿಲ್ಲೆ ಆಗಿರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವಿನ್ನು ಮುಂದೆ ಹೋಗ್ತಾ ಇದೀವಿ. ಅವ್ರ ನಾವು ಯೂಟ್ಯೂಬ್ ಫೇಸ್ಬುಕ್ ನಲ್ಲಿ ನಾವು ಯಲಸಂಗಿ ಸಾರ್ ಅಂತ ನಾವು ಹೊಡೆದಾಗ ಅದರಲ್ಲಿ ಪ್ರತಿಯೊಂದು ಹೋರಾಟಗಳು ಇವತ್ತು ಸಾವಿರಾರು ಹೋರಾಟಗಳು ಆಗಿದ್ದಾವೆ. ಹಂಗಾಗಿ ಆ ಹೋರಾಟವನ್ನು ಇವತ್ತು ಸಂಡೂರು ತಾಲೂಕಿನಲ್ಲಿ ನಮ್ಮ ಎಲ್ಲಾ ಒಂದು ತಂಡದ ವತಿಯಿಂದ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ತಂಡದಿಂದ ಇವತ್ತು ಜನಗಳಿಗೆ ಒಳ್ಳೆಯ ಒಂದು ಮಾರ್ಗದರ್ಶನ, ಎಲ್ಲಿ ಅನ್ಯಾಯ ಆಗಿರ್ತದೆ ಅದರ ವಿರುದ್ಧ ನಾವು ಇವತ್ತು ಧ್ವನಿ ಎತ್ತುವಂತ ಕೆಲಸ ಈ ಒಂದು ದಲಿತ ಸೇನೆ ಸಂಘಟನೆ ಮಾಡ್ತದ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಒಂದು ಹೊಸದಾಗಿ ಟೀಮ್ ಇದೆ. ಆ ಟೀಮಿನಿಂದ ಇನ್ನ ಮುಂದೆ ಯಾವೇ ಒಂದು ಜನಸಂಪರ್ಕದಿಂದ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಅದನ್ನ ಧ್ವನಿ ಎತ್ತುತ್ತಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಸಿದ್ಧಾಂತದೊಳಗಡೆ ಆ ಸಿದ್ಧಾಂತವನ್ನು ಪಾಲನೆ ಮಾಡ್ಕೊಂತ ಅದ್ರ ಚೌಕಟ್ಟಿನಲ್ಲಿ ನಾವು ಇವತ್ತು ಒಂದು ದಲಿತ ಸೇನೆ ಮಾರ್ಗದರ್ಶನವಾಗಿ ಹೋಗ್ತಾ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಬಂದಿರತಕ್ಕಂಥ ಮಾಧ್ಯಮದವರು ಮತ್ತು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿದ್ದೇನೆ. ಜೈ ಹಿಂದ್.